ಹಾಯ್ ನಮಸ್ಕಾರ. ಇವತ್ತು ನಾನು ನಮ್ಮ ಕುಟುಂಬದಲ್ಲಿ ಪ್ರತಿ ವರ್ಷ ದೈವ ತಂಬಿಲ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೇನೆ. ನಮ್ಮ ಕುಟುಂಬದ ದೈವ ಇರೋದು ಬಂಟ್ವಾಳದ ತುಂಬೆಯಲ್ಲಿ. ಆದರೆ ನಮ್ಮ ಕುಟುಂಬದವರು ಯಾರೂ ಅಲ್ಲಿ ಸ್ಟೇ ಆಗಿಲ್ಲ. ಬೇರೆ ಬೇರೆ ಕಡೆಯಿಂದ ನಾವೆಲ್ಲ ಅಲ್ಲಿ ಒಟ್ಟಾಗಿ ದೈವದ ಕೆಲಸ ಏನಾದರೂ ಭೂತ ತಂಬಿಲ ಕೋಲ ಇದ್ದರೆ ಅಲ್ಲಿ ಒಟ್ಟಾಗಿ ಮಾಡ್ತೀವಿ. ಪ್ರತಿ ವರ್ಷ ನಮ್ಮ ದೈವ ತಂಬಿಲ ನಡೆಯೋದು ಮಾರ್ಚ್ 14 ಸಂಕ್ರಾಂತಿ ಅಂದು. ಈ ಸಲನೂ ನಾವು ಸೇಮ್ ಡೇ ಮಾಡಿದ್ವಿ. ಆ್ಯಂಡ್ ನಾವು ಬ್ಯಾಂಗ್ಳೂರಲ್ಲಿರೋದ್ರಿಂದ ಬೆಳಿಗ್ಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಬೆಳಿಗ್ಗೆ ಬೇಗ ಎದ್ದು ಅರೌಂಡ್ 3 o'clock ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಹಾಗೆಯೇ ನನ್ನ ಮಾವ ಆ್ಯಂಡ್ ಬ್ರದರ್ ಅತ್ತೆ ಎಲ್ಲ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅವರನ್ನೆಲ್ಲ ಪಿಕ್ ಮಾಡಿಕೊಂಡು ಒಟ್ಟಿಗೆ ಬಂಟ್ವಾಳಕ್ಕೆ ನಡೆದ್ವಿ. ತಂಬಿಲ ನಡೆಯೋದು ನೈಟ್ ಆದರೂ ನಾವೆಲ್ಲ ಬೆಳಿಗ್ಗೆ ಬೇಗನೆ ಕುಟುಂಬದವರು ಮತ್ತು ಊರಿನವರೆಲ್ಲ ಬೆಳಿಗ್ಗೆ ಬೇಗನೆ ಒಟ್ಟಾಗಿ ಮಧ್ಯಾಹ್ನ ನಡೆಯುವ ಸಂಕ್ರಾಂತಿಗೆ ರೆಡಿ ಮಾಡ್ತೀವಿ ಮತ್ತು ಸಂಕ್ರಾಂತಿಯ ಪೂಜೆ ಮಾಡ್ತೀವಿ. ಹಾಗಾದರೆ ಬನ್ನಿ, ಚಿಕ್ಕಂದಿನಿಂದಲೇ ದೈವದ ಸೇವೆ ಮಾಡಿರುವ ಊರಿನವರಾದ ಉಮೇಶ್ ರವರು ಏನು ಹೇಳ್ತಾರೆ ಅಂತ ಕೇಳೋಣ. ನಾನು ಪುಟ್ಟದ ಜಾಗೆ ತುಂಬದ ಮಂಡೆ ವೈದ್ಯನಾಥ ಜುಮಾದಿ ಬಂಡನ ಮಂಡಡೆ ಕೊಡುವುದಿಲ್ಲ. ನನ್ನ ಹಿರಿಯ ಬೈದನ ನನ್ನ ಹಿರಿಯ ಒಂದೇ ಜಾಗದ ಮುಂದೆ ಸೇವೆ ಮಾಡ್ತೀನಿ. ನನಗೆ ಹೆಂಗೆ ತೆಗೆದು ನಮಗೆ ಸಂತೋಷವಾದ ನನ್ನ ಸೇವೆ ಮಾಡೋದಿಲ್ಲ. ಅప్పుడు ಎತ್ತದ ಆರೋಗ್ಯ ಕೊಡ್ತಾರೆ ಆ ಟೈಮಲ್ಲಿ ಅದನ್ನು ಸೇವೆ ಮಾಡೋದಿಲ್ಲ. ವೈದ್ಯನಾಥೇ ಜುಮಾದಿ ಬಂಡಿ ಮೈಸೂರು ದೈ ಬೊಕ್ಕ ಬರ್ತೀನ ದೈವ ಸಂಪುಲ್ಲ ಜಾಗಿಡಿ ವೈಪುಲ್ಲ ಸೀಮೆಡಿ ಧರ್ಮನು ನೆರೆಪಿನ ಓದ. ಸಂಕ್ರಾಂತಿ ಆದಮೇಲೆ ಎಲ್ಲ ಕುಟುಂಬದವರು ಹರಕೆ ಆಗ್ತಾರೆ. ಅದಕ್ಕೆ ನಾವು ಮುಡುಪಿನ ಹಣ ಅಂತ ಹೇಳ್ತೇವೆ. ನಂತರ ಅದನ್ನು ನಾವು ತಿರುಪತಿ ವೆಂಕಟರಮಣ ಟೆಂಪಲ್ಗೆ ಒಪ್ಪಿಸ್ತೇವೆ. ಇದರ ಹಿಂದಿನ ಕತೆ ಏನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸಿದ್ದವರು ಯಾವುದೋ ಒಂದು ಅನ್ಯಾಯಕ್ಕೆ ಒಳಗಾಗಿ ಭೂಮಿಯ ಮೇಲಿನ ಕಪಟವನ್ನು ನಿಲ್ಲಿಸಲು, ಧರ್ಮ ಮತ್ತು ಸತ್ಯವನ್ನು ಎತ್ತಿ ಹಿಡಿಯಲು ಕಾಯ ಬಿಟ್ಟು ಮಾಯೆ ಸೇರಿ ದೈವಗಳಾಗಿ ತಮ್ಮ ಮುಂದಿನ ದಾರಿಯನ್ನು ತಿರುಪತಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಅದಕ್ಕಾಗಿ ನಾವು ಮೊದಲನೇ ಹರಕೆಯನ್ನು ತಿರುಪತಿ ದೇವರಿಗೆ ಒಪ್ಪಿಸುತ್ತೇವೆ. ನೆಕ್ಸ್ಟ್ ಅಲ್ಲೇ ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ತಂಬಿಲಕ್ಕೆ ಎಲ್ಲ ರೆಡಿ ಮಾಡ್ತೀವಿ ಎಲ್ಲರೂ ಸೇರಿ. ತಂಬಿಲಕ್ಕೆ ಮೇಯ್ನ್ ಆಗಿ ಕೋಳಿಯನ್ನು ಹರಕೆಯಾಗಿ ಕೊಡೋದು. ಎಲ್ಲರೂ ಕುಟುಂಬದವರು ಒಂದೊಂದು ಅವ್ರ ಲೆಕ್ಕದಲ್ಲಿ ಒಂದೊಂದು ಕೋಳಿ ಕೊಡ್ತಾರೆ. ಏನಾದರೂ ಎಕ್ಸ್ಟ್ರಾ ಹರಕೆ ಇದ್ರೆ ಎಕ್ಸ್ಟ್ರಾ ಕೋಳಿ ತಂದಿಡ್ತಾರೆ. ಬೆರಿಟಿ ಮರಣಗೆ ನಮ್ಮೊಂದು ಬೈದಿನ ಕುಟುಂಬದ ಸಾರಿಗೆ. ಕುಟುಂಬದವರೆಲ್ಲ ಒಂದಿಗೆ ರೂಪದಲ್ಲಿ ಕೊಟ್ಟ ಹಣವನ್ನು ಕಲೆಕ್ಟ್ ಮಾಡಿ ತಂಬಿಲದ ಎಲ್ಲ ಖರ್ಚು ವೆಚ್ಚ ನೋಡ್ಕೊತೇವೆ. ತಂಬಿಲ ಆದಮೇಲೆ ದೈವಗಳಿಗೆ ಹೂ ಹಾಕಿ ಕೈ ಮುಗಿತೇವೆ. ಕೊನೆಗೆ ಊರಿನ ಮುಖ್ಯಸ್ಥರು ಮತ್ತು ಕುಟುಂಬದ ಮುಖ್ಯಸ್ಥರು ಮತ್ತು ನಾವೆಲ್ಲ ಸೇರಿ ಒಂದು ಸಭೆ ನಡೆಸಿದ್ವಿ. ಲೈಕ್ ಇನ್ ಫೆಬ್ರವರಿ ಮಂತಲ್ಲಿ ಕೋಲ ನಡೆಯುತ್ತೆ. ಅದಕ್ಕೆಲ್ಲ ಕುಟುಂಬದ ಜನ ಕಡಿಮೆ ಬರ್ತಾರೆ. ಇದು ಯಾಕೆ ಮತ್ತು ಮುಂದಿನ ಪೀಳಿಗೆಗೆ ಈ ಭೂತಚಕ್ರದ ಬಗ್ಗೆ ಹೇಗೆ ಅರಿವು ಮೂಡಿಸೋದು, ಇದನ್ನೆಲ್ಲ ಸೇರಿ ಒಂದು ಒಳ್ಳೆ ಒಂದು ಡಿಸ್ಕಷನ್ ಮಾಡಿದ್ವಿ. ಕುಟುಂಬದ ಸಾಲಿಗೆ ಮಾಯುಡು ಬೀಜುನ ಸಾಯದ ಗಾಳಿಗೆ ಮೊತ್ತಾಯಿನಂದಲ ತೆಗೆದೆ ಫೋಟ. ಊಟ ಆದ ನಂತರ ಎಲ್ಲರೂ ಬಾಯ್ ಬಾಯ್ ಅಂತ ಹೇಳಿ ಅವರವರ ಮನೆ ಕಡೆ ಹೊರಟರು. Hope you like this video. Please like, share and subscribe Global Connect for more videos. See you in the next journey.